ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಮಾನ್ಯ ವೀರಪ್ಪ ಮೊಯ್ಲಿಯವರು ನನಗೆ ಸೂಚಿಸಿದ್ರು. ನಾನೇ ಸಮಯ ಕೊಟ್ಟಿರಲಿಲ್ಲ ಅವರಿಗೆ. ಅವರು ಕಳೆದ ತಿಂಗಳನ್ನೇ ಮಾಡಬೇಕು ಅಂತ ಅಭಿಪ್ರಾಯ ಹೊಂದಿದ್ರು. ಆದರೆ ನನಗೆ ಕಳೆದ ತಿಂಗಳು ಸಮಯದ ಅಭಾವದಿಂದ ಒಪ್ಕೊಳ್ಳಕ್ಕಾಗಲಿಲ್ಲ. ಹಾಗಾಗಿ ಈ ಕಾರ್ಯಕ್ರಮ ಇವತ್ತು ಒಪ್ಕೊಂಡು ಬಂದಿದ್ದೇನೆ. ಬಹಳ ದಿನಗಳ ನಂತರ ಕಾರ್ಕಳ ಕ್ಷೇತ್ರಕ್ಕೆ ಬಂದಿರತಕ್ಕಂಥದ್ದು. ಸುನೀಲ್ ಕುಮಾರ್ ಹೇಳಿದ್ರು, ಮೊದಲನೇ ಬಾರಿ ಬರ್ತಾ ಇದ್ದೀರಿ ಅಂತ. ಆದರೆ ಈ ಬಾರಿ ಮುಖ್ಯಮಂತ್ರಿ ಆದ್ಮೇಲೆ ಉಡುಪಿಗೆ ಬಂದಿದ್ದೆ ನಾನು. ಮಸ್ತಕಾಭಿಷೇಕಕ್ಕೂ ಬಂದಿದ್ದೆ ಹಿಂದೆ. ಈ ವರ್ಷ ಮಸ್ತಕಾಭಿಷೇಕ ಆಚರಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ರಾಜೇಂದ್ರ ಕುಮಾರ್ ಮತ್ತು ಅವರ ಎಲ್ಲ ಸಂಗಡಿಗರು ಬಂದು ಮನವಿಯನ್ನ ಮಾಡಿದ್ದಾರೆ, ಆರ್ಥಿಕ ಸಹಾಯ ಮಾಡಬೇಕು. ವೀರಪ್ಪ ಮೊಯ್ಲಿಯವರು ಕೂಡ ಪತ್ರ ಬರೀತೀನಿ ಅಂತ ಹೇಳಿದ್ದಾರೆ. ಆರ್ಥಿಕ ಸಹಾಯ ಕೂಡ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಕೇಳಿಸ್ತಾ ಇಲ್ವಾ? ನಾನು ಈ ಕಡೆ ತಿರುಗೋದ್ರಿಂದ ಕೇಳಿಸ್ತಾ ಇಲ್ಲ. ಈ ಕಡೆನೇ ಪರವಾಗಿಲ್ಲ. ಈಗ ಮೊಯ್ಲಿಯವರು ಕೂಡ ಆರ್ಥಿಕ ಸಹಾಯವನ್ನು ಮಾಡಬೇಕು ಮಸ್ತಕಾಭಿಷೇಕಕ್ಕೆ ಅಂತ ಹೇಳಿ ಪತ್ರ ಬರೀತೀವಿ ಅಂತ ಹೇಳಿದ್ದಾರೆ. ಬಾಯಿ ಮಾತಿನಲ್ಲೂ ಕೂಡ ಹೇಳಿದ್ದಾರೆ. ನಾನು ಈ ಮಸ್ತಕಾಭಿಷೇಕ ಏನ್ ನಡೀತಾ ಇದೆ 12 ವರ್ಷಕ್ಕೊಮ್ಮೆ, ಇದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಹಾಯವನ್ನ ಮಾಡ್ತಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮೊಯ್ಲಿಯವರಿಗೆ ದೊಡ್ಡ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಯಾಕಂತಂದ್ರೆ ಕಾರ್ಕಳದಲ್ಲಿ ಕಿಸಾನ್ ಸಭಾವನ್ನ ಪ್ರಾರಂಭ ಮಾಡಿ ನಂತರ ಇಲ್ಲೊಂದು ಪ್ರೌಢಶಾಲೆಯನ್ನು ಕೂಡ ಪ್ರಾರಂಭ ಮಾಡಿ ಆ ಪ್ರೌಢಶಾಲೆಯಲ್ಲಿ ನಿರ್ಗತಿಕ ಮಕ್ಕಳು, ಕಡಿಮೆ ಅಂಕಗಳನ್ನು ಪಡೆದಿರ್ತಕ್ಕಂಥ ಮಕ್ಕಳು, ಡ್ರಾಪ್ ಔಟ್ ಆಗ್ತಕ್ಕಂಥ ಮಕ್ಕಳು, ಅಂತ ಮಕ್ಕಳನ್ನ ಸೇರಿಸ್ಕೊಂಡು ಶಿಕ್ಷಣ ಕೊಡೋದು ಇದೆಯಲ್ಲ, ಅದು ಸುಲಭದ ಮಾತಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ. ಆದ್ರಿಂದ ಮೊಯ್ಲಿಯವರು ಬಹಳ ಉನ್ನತವಾದಂಥ ಕೆಲಸವನ್ನ ಮಾಡಿದ್ದಾರೆ. ಅವರಿಗೆ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಬೆಳಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನವನ್ನು ಉದ್ಘಾಟನೆ ಮಾಡಿದ್ದೇವೆ. ಅದಾದ್ಮೇಲೆ ಕಿಸಾನ್ ಸಭಾ ಸಮುದಾಯ ಭವನವನ್ನು ಉದ್ಘಾಟನೆ ಮಾಡಿದ್ದೇವೆ. ಇವತ್ತು ಮಹಾತ್ಮ ಗಾಂಧಿ ಪ್ರೌಢಶಾಲೆ 35ನೇ ವರ್ಷ ಆ ವರ್ಷದ ಸಮಾರಂಭವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಇವೆಲ್ಲ ಕಾರ್ಯಕ್ರಮಗಳ ಉದ್ಘಾಟನೆಯನ್ನ ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಸುನೀಲ್ ಕುಮಾರ್ ಅವರು ಮತ್ತು ಉದಯ್ ಕುಮಾರ್ ಶೆಟ್ಟಿ ಅವರು ಸರ್ಕಾರದ ಮುಂದೆ ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ.
ನಮ್ಮ ಸರ್ಕಾರ ಏನ್ ಮಾತಾಡ್ತದೆ ನುಡಿದಂತೆ ನಡೆಯುವ ಸರ್ಕಾರ. ಆದ್ರಿಂದ ನೀವು ಹೇಳಿರ್ತಕ್ಕಂಥ ಮನವಿಗಳಿದಾವಲ್ಲ, ಬೇಡಿಕೆಗಳಿದಾವಲ್ಲ, ಆ ಬೇಡಿಕೆಗಳನ್ನ ಎಲ್ಲ ಒಂದೇ ಸಾರಿ ಮಾಡಕ್ಕಾಗಲ್ಲ. ಹಂತವಾಗಿ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾವು ಏನು ಹೇಳ್ತೀವಿ ಅದನ್ನ ಮಾಡ್ತೀವಿ. ನಾನು 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೇನೆ. ಮೊದಲನೇ ಸಾರಿ 2019ರಿಂದ 13ರಿಂದ 18ವರೆಗೆ ಮುಖ್ಯಮಂತ್ರಿ ಆಗಿದ್ದೆ. ಆಗ 165 ಭರವಸೆಗಳನ್ನ ಕೊಟ್ಟಿದ್ದವು. ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನ ಈಡೇರಿಸಿದ್ದೇವೆ ಅಂತಕ್ಕಂಥ ಮಾತನ್ನ ತಮಗೆ ಜ್ಞಾಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ 590 ಭರವಸೆಗಳನ್ನು ಕೊಟ್ಟಿದ್ದು. ಆ 590 ಭರವಸೆಗಳಲ್ಲಿ 243 ಭರವಸೆಗಳನ್ನ ಈಡೇರಿಸಿದ್ದೇವೆ. ನಾವು ಅಧಿಕಾರಕ್ಕೆ ಬಂದು 2 ವರ್ಷ 9 ತಿಂಗಳಾಗಿದೆ. 2 ವರ್ಷ 9 ತಿಂಗಳಲ್ಲಿ 243 ಭರವಸೆಗಳನ್ನ ಈಡೇರಿಸಿದ್ದೇವೆ. ಅದರ ಜೊತೆಗೆ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿಗೆ ಕೊಟ್ಟಿದ್ದೇವೆ. ಈ 5 ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು ಪ್ರತಿ ವರ್ಷ 52,000 ಕೋಟಿ ರೂಪಾಯಿಗಳಿಗೂ ಕೂಡ ಹೆಚ್ಚಾಗ್ತದೆ. 52,000 ಕೋಟಿ ರೂಪಾಯಿಗಳಿಗೂ ಕೂಡ ಹೆಚ್ಚಾಗ್ತದೆ. ಇದು ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಎಲ್ಲ ಜಾತಿಯ ಬಡವರಿಗೆ, ಎಲ್ಲ ಜಾತಿಯ ಧರ್ಮದ ಬಡವರಿಗೆ ಯಾರ್ಯಾರು ಅರ್ಹರಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಸವಲತ್ತನ್ನ ಕೊಡ್ತೇವೆ. ಶಕ್ತಿ ಯೋಜನೆ, ಅದರಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ವರ್ಗ ಇಲ್ಲ, ಎಲ್ಲರೂ ಕೂಡ ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡಬಹುದು. ಎಲ್ಲರೂ ಕೂಡ ಪ್ರಯಾಣ ಮಾಡಬಹುದು. ಇದು ಒಂದು. ಎರಡನೇದು ಗೃಹ ಲಕ್ಷ್ಮಿ. ಲಕ್ಷ್ಮಿ ಇಲ್ಲೇ ಕೂದಿದ್ದಾಳೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. 1,24,00,000 ಮಹಿಳೆಯರಿಗೆ ಪ್ರತಿ ತಿಂಗಳು, ಮನೆ ಯಜಮಾನಿಯರಿಗೆ 2 ತಿಂಗಳ ಪ್ರತಿ ತಿಂಗಳಿಗೆ 2,000 ರೂಪಾಯಿಯನ್ನ ಕೊಡ್ತಾ ಇದ್ದೇವೆ. ಗೃಹ ಜ್ಯೋತಿ ಯೋಜನೆಯಲ್ಲಿ 200 ಯೂನಿಟ್ ವರೆಗೆ ಯಾರ್ಯಾರು ಉಪಯೋಗಿಸ್ತಾ ಇದ್ದಾರೆ, ಆ 200 ಯೂನಿಟ್ ವರೆಗೆ ಯಾರ್ಯಾರು ಗ್ರಾಹಕರಿದ್ದಾರೆ ಅವರೆಲ್ಲರಿಗೂ ಕೂಡ ಉಚಿತವಾಗಿ ವಿದ್ಯುತ್ ಅನ್ನ ಕೊಡ್ತಾ ಇದ್ದೇವೆ. ಅನ್ನಭಾಗ್ಯ ಕಾರ್ಯಕ್ರಮ ಕೇಂದ್ರ ಸರ್ಕಾರ 5 ಕೆಜಿ ಕೊಡ್ತದೆ. ಇನ್ನು 5 ಕೆಜಿಯನ್ನು ಎಕ್ಸ್ಟ್ರಾ ನಾವು ಹೆಚ್ಚುವರಿಯಾಗಿ ಕೊಡ್ತೀವಿ ಅಂತ ಹೇಳಿದ್ದು ಚುನಾವಣಾ ಪೂರ್ವದಲ್ಲಿ. ಹಾಗಾಗಿ 5 ಕೆಜಿ ಅಕ್ಕಿಯನ್ನ ಅದಕ್ಕೆ ತಗಲ್ತಕ್ಕಂಥ ಹಣವನ್ನು ಕೊಡ್ತಾ ಇದ್ದೇವೆ. ಯುವ ನಿಧಿ ಕಾರ್ಯಕ್ರಮ ಇದನ್ನು ಕೂಡ ಜಾರಿಗೆ ಕೊಟ್ಟಿದ್ದೀವಿ.
ಇವೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಒಂದು ವರ್ಷದೊಳಗಡೆ ನಾವು ಅಧಿಕಾರಕ್ಕೆ ಬಂದ ಒಂದು ವರ್ಷದೊಳಗಡೆ ಕಾರ್ಯಕ್ರಮವನ್ನು ಕಾರ್ಯಗತಗೊಳಿಸಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತಿನವರೆಗೆ 1,20,000 ಕೋಟಿ 1,20,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೇವೆ. ಇದು ಒಂದು ಭಾಗ. ಬಹಳ ಜನ ಗ್ಯಾರಂಟಿ ಯೋಜನೆಗಳಿಗೆ ಹಣ ಖರ್ಚು ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ರು. ನಾವು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಕಾರ್ಯಗತಗೊಳಿಸಿದ್ದೀವಿ. ಮತ್ತೆ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವೀರಪ್ಪ ಮೊಯ್ಲಿಯವರು ಬಹಳ ಕಷ್ಟದ ಜೀವನವನ್ನ ಪ್ರಾರಂಭದಲ್ಲಿ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ನಾವು ನಿಮ್ಗಿಂತ ಬೆಟರು. ನಾನು ವಿದ್ಯಾರ್ಥಿಯಾಗಿದ್ದಾಗ ನಮ್ಮ ಮನೆಯಲ್ಲಿ ಒಂದು 25-30 ಎಕರೆ ಜಮೀನಿತ್ತು. ಅದರಲ್ಲಿ ತರಿ ಜಮೀನು ಇತ್ತು, ನೀರಾವರಿ ಜಮೀನು ಇತ್ತು, ಕುಸ್ಕಿ ಜಮೀನು ಇತ್ತು. ಆದ್ರಿಂದ ನಾನು ಆರ್ಥಿಕ ದೃಷ್ಟಿಯಿಂದ ನಿಮಗಿಂತ ಉತ್ತಮ ಆದರೂ ಕೂಡ 25-30 ಎಕರೆ 20-25 ಎಕರೆನಲ್ಲಿ ಏನೇನು ಬೆಳೀಲಿಕ್ಕಾಗಲ್ಲ. ಆದರೂ ಕಷ್ಟ. ನಾನು ನಮ್ಮ ಮನೆಯಲ್ಲಿ ನಾನೇ ಮೊದಲನೇ ಗ್ರಾಜ್ಯುಯೇಟ್. ನಮ್ಮ ಮನೆಯಲ್ಲಿ ಮೊದಲನೇ ಗ್ರಾಜ್ಯುಯೇಟ್ ನಾನು. ಅದು ನಾನು ಮಧ್ಯೆ ಬಿಟ್ಬಿಟ್ಟಿದ್ದೆ, ಡ್ರಾಪ್ ಔಟ್ ಆಗ್ಬಿಟ್ಟಿದ್ದೆ. ನಾನು ಒಂದು ವರ್ಷ ಡ್ರಾಪ್ ಔಟ್ ಆಗಿ ಮನೆಯಲ್ಲಿದ್ದೆ. ಎಮ್ಮೆ ಕುರಿ ಕಾಯ್ಕೊಂಡು ಮನೆಯಲ್ಲಿದ್ದೆ. ಒಬ್ಬ ರಾಜಪ್ಪ ಅಂತ ಮೇಷ್ಟ್ರು ನಮ್ಮೂರಿಗೆ ಹೆಡ್ ಮಾಸ್ಟರ್ ಆಗಿ ಬಂದರು. ಅವರು ಮನೆಗೆ ಹೋಗಿ ನನ್ನನ್ನ ಗುರುತಿಸಿ ನಾನು ಯಾಕೆ ಶಾಲೆಗೆ ಹೋಗಿಲ್ಲ ಅಂತ ಕೇಳಿದ್ರು. ನಾನು ಪ್ರೈಮರಿ ಶಾಲೆನೇ ಓದಿಲ್ಲ. ನೇರವಾಗಿ ಮಾಧ್ಯಮ ಶಾಲೆಗೆ ಸೇರ್ಕೊಂಡೆ 5ನೇ ತರಗತಿಗೆ. ಅಲ್ಲಿವರೆಗೆ ನಾನು ವಿದ್ಯೆ ಕಲಿತಕ್ಕಂಥದ್ದನ್ನ ನಮಗೆ ವೀರಮಕ್ಕಳು ಕುಣಿತ ಕಲಿಸ್ತಾ ಇದ್ರು ಮೇಷ್ಟ್ರು, ಅವರು ಕಲಿಸ್ಕೊಟ್ಟಿದ್ರು. ಸೊ ಅದರಿಂದ ನಾನು ಕೂಡ ಬಹಳ ಕಷ್ಟದಲ್ಲಿ ಬಂದಿರತಕ್ಕಂಥದ್ದು. ಆದ್ರೆ ವೀರಪ್ಪ ಮೊಯ್ಲಿಯವರಷ್ಟು ಕಷ್ಟಪಟ್ಟಿರಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಹಳ ಸಂತೋಷ. ಆಗ ನೋಡಿ, ಅವ್ರ ತಂದೆ ತಾಯಿಗಳು ಅವತ್ತು ಹೇಗೆ ನಿಯತ್ತಿನಿಂದ ಬದುಕಿದ್ರು ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಸುಮಾರು 40 ಎಕರೆ ಜಮೀನನ್ನ ಗುತ್ತಿಗೆ ಮಾಡ್ತಾ ಇದ್ರು. ಅದನ್ನ ಯಾರು ಜಮೀನ್ದಾರರಿದ್ದಾರೆ ಅವ್ರಿಗೆ ವಾಪಸ್ ಕೊಡೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ನೋಡಿ ಎಂತ ನಿಯತ್ತಿನಿಂದ ಮಾಡಿದ್ದಾರೆ. ಅಂತೆಯವ್ರ ಮಗ ಇವತ್ತು ವಕೀಲಿ ವೃತ್ತಿ ಮಾಡಿ ಬಡವರು, ಬಡ ಗೇಣಿದಾರರು, ದಲಿತರು ಮತ್ತು ಅಸಹಾಯಕ ಜನ ಯಾರಿದ್ದಾರೆ ಅವ್ರ ಪರವಾಗಿ ವಕಾಲತ್ತನ್ನು ವಹಿಸಿ ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ರು ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತ ಕೆಲಸ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಕೇಳಿದೆ, ಎಷ್ಟು ವರ್ಷ ಲಾಯರ್ ಕೆಲಸ ಮಾಡಿದ್ರಿ ಅಂತ. 5-6 ವರ್ಷ ಲಾಯರ್ ಕೆಲಸ ಮಾಡಿದೆ. ಆ 5-6 ವರ್ಷನೂ ಕೂಡ ಉಚಿತವಾಗಿ ವಕಾಲತ್ ಆಗ್ತಾ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಆ ಉಚಿತವಾಗಿ ವಕಾಲತ್ ಹಾಕೋದ್ರಿಂದ ಅವರು ರಾಜಕೀಯವಾಗಿ ಅಷ್ಟೊಂದು ಎತ್ತರಕ್ಕೆ ಬೆಳೆದಿದ್ರು ಕೂಡ ಮುಖ್ಯಮಂತ್ರಿಯಾಗಿ, ಸಚಿವರಾಗಿ, ಕೇಂದ್ರದ ಸಚಿವರಾಗಿ
ಸಚಿವರಾಗಿ ಪ್ರಾಮಾಣಿಕತೆ ಉಳಿಸಿಕೊಂಡಿರೋದಿದೆಯಲ್ಲ, ಅದು ಬಹಳ ದೊಡ್ಡ ಸಾಧನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಪ್ರಾಮಾಣಿಕತೆ ಇದೆಯಲ್ಲ, ಇವತ್ತಿನ ರಾಜಕೀಯದಲ್ಲಿ ಬಹಳ ಕಷ್ಟ ಹುಡುಕ್ಬೇಕಾಗ್ತದೆ. ನೀವು ಒಂದು ರೀತಿಯಲ್ಲಿ ನಮಗಿಂತ ಹಳೆ ತಲೆಮಾರಿನವರು ಅಂತ ಅನಿಸುತ್ತೆ. ನಿಮ್ಮ ತಲೆಮಾರಿನವರೆಲ್ಲ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡ್ತಾ ಇದ್ರು. ಸೊ ಏನೇ ಇರಲಿ, ಅವರು ಆ ಕಷ್ಟದ ಜೀವನವನ್ನ ನೋಡಿರೋದ್ರಿಂದಲೇ ಅವಿದ್ಯಾವಂತರಾದ ಆದ್ರೆ ಈ ಸಮಾಜದಲ್ಲಿ ಬಹಳ ಕಷ್ಟ ಅಂತಕ್ಕಂಥ ಮಾತುಗಳನ್ನು ಅರ್ಥ ಮಾಡಿಕೊಂಡು ಅವರು ವಿದ್ಯೆ ಅತ್ಯಂತ ಅವಶ್ಯ. ಈ ವಿದ್ಯೆ ಇದೆಯಲ್ಲ, ಇದು ಎಲ್ರಿಗೂ ಸಮಾನ ಅವಕಾಶಗಳಿಂದ ಕೂಡಿರ್ತಕ್ಕಂಥ ವಿದ್ಯೆ ಆಗಬೇಕು. ಸಮಾನ ಅವಕಾಶಗಳು ಇಲ್ಲದೆ ಹೋದ್ರೆ ನಾರ್ಮಲಿ ಏನಾಗ್ತದೆ ಅಂತಂದ್ರೆ, ಯಾರು ಕೂಡ ಹುಟ್ಟುತ್ತಾ ದಡ್ರು ಅಲ್ಲ, ಹುಟ್ಟುತ್ತಾ ಜಾಂಡ್ರು ಅಲ್ಲ. ಹುಟ್ಟುತ್ತಾ ಯಾರು ಕೂಡ ಜಾಂಡ್ರು ಅಲ್ಲ, ಯಾರು ದಡ್ರು ಅಲ್ಲ. ಅವಕಾಶಗಳು ಸಿಕ್ಕಬೇಕಷ್ಟೇ. ಅವಕಾಶಗಳು ಸಿಕ್ಕಿದ್ರೆ ಎಲ್ಲರೂ ಕೂಡ ಬುದ್ಧಿವಂತರಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಂದ ಬಹಳ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು. ಯಾಕಂತಂದ್ರೆ ನಮ್ಮ ಸಮಾಜ ಸಾಮಾಜಿಕವಾಗಿ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ. ಹಿಂದೆ ಜಾತಿ ವ್ಯವಸ್ಥೆ ಇತ್ತು. ಆ ಜಾತಿ ವ್ಯವಸ್ಥೆ ಇದ್ದದ್ರಿಂದ ಶೂದ್ರ ವರ್ಗ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದೆ. ಶೂದ್ರ ವರ್ಗ ಎಲ್ಲರೂ ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದೆ. ಜಾತಿ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತೆ ಶೂದ್ರ, ಈ 4 ಜಾತಿಗಳಿದಾವಲ್ಲ, ಈ 4 ಜಾತಿಗಳಲ್ಲಿ ಮೊದಲನೇ 3 ಜಾತಿಗಳಿಗೆ ಮಾತ್ರ ವಿದ್ಯೆ ಕಲಿತಕ್ಕಂಥ ಅವಕಾಶ ಇತ್ತು. ಕೊನೆ 3 ಜಾತಿ, ಕೊನೆ ಶೂದ್ರರು, ಕೊನೆಯಲ್ಲಿರ್ತಕ್ಕಂಥವರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ಹಾಗಾಗಿ ಇವತ್ತು ಸಮಾಜದಲ್ಲಿ ಅಸಮಾನತೆಯನ್ನ ಕಾಣ್ತಕ್ಕಂಥದನ್ನ, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು, ನಮಗೆ ಸ್ವಾತಂತ್ರ್ಯ ಬಂದಿದೆ ನಿಜ, ಆದರೆ ಎಲ್ಲಿವರೆಗೆ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಸಿಗಲಿಲ್ಲ ಅಲ್ಲಿವರೆಗೆ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಇರಲ್ಲ. ಎಲ್ಲಿವರೆಗೆ ಆರ್ಥಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯ ಎಲ್ರಿಗೂ ಸಿಗದಿಲ್ಲ ಅಲ್ಲಿವರೆಗೆ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಇಲ್ಲ. ಅದು ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಗಲೇಬೇಕು. ಅದು ಸಿಕ್ಕಿದಾಗ ಅದಕ್ಕೆ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಈ ಆರ್ಥಿಕ ಸಾಮಾಜಿಕ ಸಬಲತೆ ಎಲ್ಲರಿಗೂ ಬರಬೇಕು. ಇದು ಬಂದಾಗ ಮಾತ್ರ ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಗೋದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು. ಅದಕ್ಕೋಸ್ಕರ ನಾನು ಈ ಗ್ಯಾರಂಟಿ ಯೋಜನೆಗಳನ್ನ, ಭಾಗ್ಯ ಕಾರ್ಯಕ್ರಮಗಳನ್ನ ಮಾಡಿದ್ದು. ಈ ಭಾಗ್ಯಗಳ ಕಾರ್ಯಕ್ರಮ ಯಾಕಪ್ಪ ಅಂತ ಮಾಡಿದೆ ಅಂತಂದ್ರೆ, ಎಲ್ರಿಗೂ ಸಮಾನ ಅವಕಾಶಗಳು ಸಿಗಬೇಕು. ಈಗ ಕುಸ್ತಿ ಸಮಾನ ಶಕ್ತಿ ಇರ್ತಕ್ಕಂಥವ್ರಿಗೆ ಮಧ್ಯೆ ನಡೆದಾಗ ಮಾತ್ರ ಸಾಧ್ಯ ಆಗ್ತದೆ, ಕುಸ್ತಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಒಬ್ಬ ಬಲಹೀನ, ಇನ್ನೊಬ್ಬ ಬಲವಂತ, ಇವ್ರ ಮಧ್ಯೆ ಕುಸ್ತಿ ನಡೆದರೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಸಮಾಜದಲ್ಲಿ ಸಮಾನ ಅವಕಾಶಗಳು ಸಿಗಬೇಕು ಎಲ್ಲರಿಗೂ. ಅದು ಸಿಕ್ಕಿದಾಗ ಮಾತ್ರ ಸಾಧ್ಯ ಆಗ್ತದೆ. ಅದರಿಂದ ಇವರು ಮಾಡ್ತಾ ಇರ್ತಕ್ಕಂಥ ಕೆಲಸ ಇದೆಯಲ್ಲ, ಮೊಯ್ಲಿ ಇವರು ಈ ಹೈಸ್ಕೂಲ್ನಲ್ಲಿ ಮಾಡ್ತಾ ಇರ್ತಕ್ಕಂಥ ಕೆಲಸ ಇದೆಯಲ್ಲ, ಇದು ಬಹಳ ಉತ್ತಮವಾದಂಥ ಕೆಲಸ. ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿ ಡ್ರಾಪ್ ಔಟ್ ಆಗ್ತಾ ಇದ್ದಂಥವನು, 35% ತಗೊಂಡಿರ್ತಕ್ಕಂಥವನು, ಅವರಿಗೆ ಮೊದಲನೇ ಆದ್ಯತೆ ಕೊಡ್ತಾ ಇರ್ತಕ್ಕಂಥದ್ದು ಬಹಳ ಒಳ್ಳೆ ಕೆಲಸ. ಹರ್ಷ ಅವರೇ,
ಇದನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರದಿಂದ ಏನಾದರೂ ಸಹಾಯ ಬೇಕು ಅನ್ನೋದಾದ್ರೆ ದಯಮಾಡಿ ಕೇಳಿ. ಕೇಳೋದಿಲ್ಲ ಅಂತ ಮಾನ್ಯ ಮೊಯ್ಲಿ ಹೇಳ್ತಾ ಇದ್ದಾರೆ. ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇದೆ, ನಾವೇ ನಡೆಸ್ತೀವಿ ಅಂತಕ್ಕಂಥ ಇದೆ, ಸೆಲ್ಫ್ ಕಾನ್ಫಿಡೆನ್ಸ್ ಇರ್ತಕ್ಕಂಥದ್ರಿಂದ ಅವರು ಆ ರೀತಿ ಹೇಳ್ತಾ ಇದ್ದಾರೆ. ಅದರಿಂದ ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತಕ್ಕಂಥ ಆಶೆಯನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಶಾಲೆಯಲ್ಲಿ ಓದ್ತಕ್ಕಂಥವ್ರು ಉನ್ನತ ಪದವಿಗೆ ಹೋಗ್ಲಿ, ಜೊತೆಗೆ ಸಮಾಜಮುಖಿಗಳಾಗಿ ಬೆಳೀಲಿ. ಸಮಾಜಮುಖಿ ಆಗ್ತಕ್ಕಂಥದ್ದು ಬಹಳ ಮುಖ್ಯ. ಇಲ್ಲದೆ ಹೋದ್ರೆ ನಮ್ಮ ಶಿಕ್ಷಣ ಇದೆಯಲ್ಲ, ಇವತ್ತು ಅನೇಕ ಜನ ಶಿಕ್ಷಣ ಪಡೆದಿರ್ತಕ್ಕಂಥವರು ಕೂಡ ಕಂದಾಚಾರ ಮೌಢ್ಯಗಳಲ್ಲಿ ಬಲಿಯಾಗಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ. ಕಂದಾಚಾರ ಮೌಢ್ಯಗಳಲ್ಲಿ ಬಲಿಯಾಗಿದ್ದಾರೆ. ಅದಕ್ಕೋಸ್ಕರನೇ ಶಿಕ್ಷಣದಲ್ಲಿ ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ಇವೆರಡೂ ಕೂಡ ಬೆಳೀಬೇಕು. ವೈಚಾರಿಕತೆ ಇಲ್ಲದಂತ ಅದಕ್ಕೆ ಬರೀ ಶಿಕ್ಷಣ, ಆಮೇಲೆ ಪ್ರೌಢಶಾಲೆ ಅಂತಂದ್ರೆ ಅದು ಶಾಲೆ ಅಲ್ಲ, ಅಷ್ಟೇ ಅಲ್ಲ, ಅದು ಜ್ಞಾನ ಮತ್ತು ವಿವೇಕ, ವೈಜ್ಞಾನಿಕತೆ ಮತ್ತು ವೈಚಾರಿಕತೆ, ಇಂಥ ವಿದ್ಯೆಯನ್ನು ಕಲಿಸ್ತಕ್ಕಂಥದ್ದು ಬಹಳ ಮುಖ್ಯ. ಇಲ್ಲದೆ ಹೋದ್ರೆ ನಾವು ಸಮಾಜಮುಖಿಯಾಗಿ ಬೆಳಿಲಿಕ್ಕೆ ಕಷ್ಟ ಆಗ್ತದೆ. ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು. ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಸ್ಪಂದಿಸದೆ ಹೋದ್ರೆ, ಸಮಾಜದ ಸಮಸ್ಯೆಗಳಿಗೆ ನಾವು ಸ್ಪಂದಿಸದೆ ಹೋದ್ರೆ ಆ ವಿದ್ಯೆ ಬರೀ ಶಿಕ್ಷಣ ಪಡ್ಕೊಂಡಿದ್ವಿ ಅಷ್ಟೇ, ಓದೋದು ಬರೆಯೋದು ಕಲ್ತಿದ್ವಿ ಅಷ್ಟೇ. ಅದರಿಂದ ಶತಾಯುಷಿಗಳಾಗಿ ಅಂತಕ್ಕಂಥದ್ದು ಅವರ ಮಾರ್ಗದರ್ಶನ ಯುವಕರಿಗೆ ದೊರಕಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.